ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಆಗ್ತಾ ಇಲ್ಲಲ್ಲ, ಆ ಕಾರ್ಯವನ್ನು ದೇವರು ಪ್ರಾರ್ಥನೆಯ ಮೂಲಕವಾಗಿ ಮಾಡಿ ತೋರಿಸ್ತಾರೆ. ಹಲ್ಲೆಲೂಯ. ಆದ ಕಾರಣ ನಾವು ಬಿಟ್ಟುಕೊಡ್ಲಿಕ್ಕಿಲ್ಲ, ನಾವು ಅದನ್ನು ಗಿವ್ ಅಪ್ ಮಾಡಲಿಕ್ಕಿಲ್ಲ, ಇದಾಗಲ್ಲ ಎಂಬುದಾಗಿ ಹೇಳಲಿಕ್ಕಿಲ್ಲ. ನಾವೇನು ಮಾಡಬೇಕಾಗಿದೆ? ದಿನನಿತ್ಯ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕಾಗಿದೆ. ಹಲ್ಲೆಲೂಯ. ದೇವರ ಹತ್ರ ಕೇಳಿಕೊಳ್ಬೇಕು. ನಮಗೇನು ಪ್ರಾರ್ಥನೆ ಬರ್ತದಲ್ಲ, ನಾವು ಹಾಗೆ ಕೇಳಿಕೊಳ್ಬೇಕು ದೇವರ ಹತ್ರ. ನಾನು ಹೇಳುವಂಥ ಸಿಸ್ಟಮ್ಯಾಟಿಕ್ ಆಗಿರುವಂಥ ಪ್ರಾರ್ಥನೆ ನಮಗೆ ಬಂದಿಲ್ಲ ಅಂದ್ರೂ ನಾವು ಹೇಗೆ ಕೇಳಿಕೊಳ್ಬೇಕು? ದೇವರೇ, ನನ್ನ ಜೀವಿತದಲ್ಲಿ ಕಾರ್ಯ ಇದೆಯಪ್ಪ, ಈ ಕೆಲಸದ ವಿಷಯ ಈ ಥರ ಇದೆ, ನನ್ನ ಆತ್ಮಿಕ ಜೀವಿತ ಈ ಥರ ಇದೆ, ನನ್ನ ಕುಟುಂಬದ ಅನುಭವಗಳು ಈ ಥರ ಇದೆ, ನನ್ನ ಮಕ್ಕಳ ವಿಷಯಗಳು ಈ ಥರ ಇದೆ ಎಂಬುದಾಗಿ ನಾವು ಮನುಷ್ಯರ ಬಳಿಗೆ ಹೋಗಿ ಹೇಳೋದಕ್ಕಿಂತಲೂ ನಾವು ದೇವರ ಬಳಿಲಿ ಕೇಳಿಕೊಳ್ಬೇಕು. ದೇವರು, ಈ ವಿಷಯಗಳು ಹೀಗಿದೆ, ನನಗಾಗಿ ನೀನು ಕಾರ್ಯ ಮಾಡು, ನನ್ನೊಂದಿಗೆ ನೀನು ಮಾತನಾಡಪ್ಪ. ಈ ರೀತಿಯಾಗಿ ಇಷ್ಟು ಪ್ರಾರ್ಥನೆ ನೀವು ಮಾಡಿದರೆ ಸಾಕು. ಹಲ್ಲೆಲೂಯ. ವಿಷಯಗಳಿಗಾಗಿ ಏನು ಮಾಡ್ಬೇಕು ನೀವು? ಯೇಸುವೇ, ಈ ವಿಷಯ ಇದೆ, ನೀವು ನಡೆಸಿ ಅಪ್ಪ. ನೀವು ಮೊಡಕಲಾಕಿ ಕಣ್ಣುಗಳನ್ನು ಮುಚ್ಚಿ ನಿಮಗೆ ಬಾಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ. ನೀವೇನು ಮಾಡಬೇಕು? ಮನಸ್ಸಿನಲ್ಲಿ ನೀವು ದೇವರ ಮೊರೆ ಹೋಗಿ, ದೇವರೇ, ನನ್ನ ವಿಷಯಗಳಿಗಾಗಿ ನೀನು ಪ್ರಾರ್ಥನೆ, ನೀನು ಕಾರ್ಯ ಮಾಡಪ್ಪ ಎಂಬುದಾಗಿ ನಾವು ಕೂಗಿಕೊಳ್ಳುವಾಗ ಖಂಡಿತವಾಗಲೂ ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ.